ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ ಚಾನಲ್ಗೆ ಎಲ್ಲರೂ ಸ್ವಾಗತ ಕೊಡ್ತಾ, ನಿಮಗೆಲ್ಲ 2 ದಿನದಿಂದ ನಾನು ಏನಂದ್ರೆ 10th ಬಗ್ಗೆ ಯಾವ ರೀತಿ ರಿಸಲ್ಟ್ ಕ್ವಶನ್ ಪೇಪರ್ ಬರ್ತೈತಿ, ರಿಸಲ್ಟನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ಗಳನ್ನು ನೋಡ್ಕೋಬೇಕು ಅನ್ನೋದನ್ನು ನಿನ್ನೆ ಕ್ಲಾಸು ಮನೆ ಕ್ಲಾಸಲ್ಲಿ ಹೇಳಿದ್ದೆ. ಇವತ್ತು ಏನೂ ಅಲ್ಲ, ಜಸ್ಟ್ ಏನಪ್ಪ ಅಂತಂದ್ರೆ ಫಲಿತಾಂಶ ಅಥವಾ ರಿಸಲ್ಟ್, ಅಥವಾ ಇನ್ನೂ ಒಂದು ಹೇಳಬೇಕಂತಂದ್ರೆ ಸಕ್ಸಸ್. ಯಾವ ರೀತಿ ನಾವು ಸಕ್ಸಸ್ಸನ್ನು ಕಾಣಬೇಕಂತಂದ್ರೆ ಸಕ್ಸಸ್ ಅನ್ನೋದು ಹಂಗೆ ಸಿಗೋದಿಲ್ಲ, ಅದಕ್ಕೆ ಹಾರ್ಡ್ ವರ್ಕ್ಸ್ ಇರ್ತಾವೆ. ಅದಕ್ಕೆ ಈ 3 ಫ್ಯಾಕ್ಟರ್ಸ್ ಅಂಶಗಳು ನಮಗೆ ಸಹಾಯ ಮಾಡ್ತವೆ. ಆ ಅಂಶಗಳ ಬಗ್ಗೆ ಒಂದು ಹೇಳತ್ಲೆ ಈ ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಬಿಫೋರ್ ನಮ್ಮ ಸರ್ ಒಬ್ರು ನಮಗೊಂದು ಸ್ಟೋರಿ ಹೇಳಿದ್ರು. ಆ ಕಥೆ ನೆನಪಾಗ್ತತಿ. ಆ ಕಥೆಯನ್ನು ಕೇಳಿ ನಾವು ಕೂಡ ರೊಚ್ಚಿಗೆದ್ದು ಭಾಳ ಓದಿದ್ವು. ಅವಾಗ ಹಿಂಗಾಗ್ತತಿ, ಹಿಂಗೆ ಮಾಡಿದ್ರು ಅಂತೇಳಿ. ಏನು ಕಥೆ ಅದಂತೇಳಿ ನಮ್ಮ ಅಭಿಪ್ರಾಯ ನಿಮಗೂ ಹಂಚ್ಕೊಳ್ದೆ ನೋಡಿಲ್ಲ. ಏನಪ್ಪ ಅಂದ್ರೆ ನಮ್ಮ ಸರ್ ಒಂದು ಕಥೆ ಹೇಳಿದ್ರು. ಏನಂದ್ರೆ ಒಂದು ಹಳ್ಳಿ ಇರ್ತತಿ. ಆ ಹಳ್ಳಿ ಒಳಗಡೆ ಒಬ್ಬ ದೊಡ್ಡ ಶ್ರೀಮಂತ ರೈತ ಇರ್ತಾನೆ. ಅವನಿಗೆ ಒಬ್ಬಳು ಮಗಳು ಭಾಳ ಚೆನ್ನಾಗಿರ್ತಾಳೆ, ಸುಂದರವಾಗಿರ್ತಾಳೆ. ಆ ಹುಡುಗಿ ಅದ ಊರೊಳಗಡೆ ಇರ್ತಕ್ಕಂಥ ಒಂದು ಬಡ ಹುಡುಗನ ಪ್ರೀತಿಸ್ತಾ ಇರ್ತಾಳೆ. ಆಗೇನು ಮಾಡ್ತಾರೆ ಅಂತಂದ್ರೆ ಆ ವಿಷಯ ಹೆಂಗೋ ಏನೋ ಮಾಡಿ ಆ ರೈತನಿಗೆ ಗೊತ್ತಾಗ್ಬಿಡ್ತೈತಿ, ಶ್ರೀಮಂತ ರೈತನಿಗೆ. ಅವಾಗ ಆ ರೈತ ಆ ಹುಡುಗನ ಕರೆಸ್ತಾನ, ಆ ಮಗಳನ್ನ ಕರೆಸ್ತಾನೆ. ಏನು ನಿಮ್ದು ಹಕ್ಕಿಕತಿ, ಏನು ತಿಳಿಯವಲ್ದಲ್ಲ, ಯಾಕೆ ಹಿಂಗೆ ಮಾಡಿದ್ರಿ, ಮರ್ಯಾದೆ ತೆಗಿಬೇಡಿ ನಾನು ಅಂತ. ಅವಾಗ ಆ ಹುಡುಗಿ ಹೇಳ್ತಾಳಂತ ರೈತನಿಗೆ, ಅವ್ರ ಅಪ್ಪನಿಗೆ, ಶ್ರೀಮಂತ ರೈತನಿಗೆ, ಏನಿಲ್ಲ ನಾ ಈ ಹುಡುಗನ ಪ್ರೀತಿಸ್ತಾ ಇದ್ದೀನಿ, ಇವನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾಳಂತ. ಅವಾಗ ರೈತ ಏನು ಮಾಡ್ಬೇಕು ಗೊತ್ತಾಗಲ್ಲ ಅಂತ, ಆತ ನಾ ಈ ಹುಡುಗನ ಜೊತೆ ನೀನು ಮದುವೆ ಮಾಡ್ತೀನಿ, ಬಟ್ ಆದರೆ ನಾನು 3 ಕಂಡೀಷನ್ಸ್ ಅದಾವು. ಆ 3 ಕಂಡೀಷನ್ಸ್ಗಳನ್ನು ಆ ಹುಡುಗ ಪಾಸ್ ಮಾಡಿದ್ದಪ್ಪ ಅಂತಂದ್ರೆ ನಿಮ್ಮನ್ನಿಬ್ಬರನ್ನು ಕೂಡಿ ಮದುವೆ ಮಾಡಿಸ್ತಾನೆ ಅಂತ ಹೇಳ್ತಾನೆ. ಅವಾಗ ಅವರಿಬ್ಬರು ಖುಷಿ ಆಗ್ತಾರಂತ. ಕಂಡೀಷನ್ಸ್ಗಳು ಏನಿರ್ಬೋದು ಅಂತೇಳಿ ಅವಾಗ ರೈತ ಕಂಡೀಷನ್ಸನ್ನು ಹೇಳ್ತಾನಂತ ಬಡ ಹುಡುಗನಿಗೆ. ಏನು ಕಂಡೀಷನ್ಸ್ ಅಂತಂದ್ರೆ, ರೈತ ಅಂಬಳಕ್ಕೆ ಮನ್ಯಾಗ ನಾಯಿ, ಕಾಮಿ, ಬೆಕ್ಕು ಕಾಮಿ ಎರಡು ಒಂದೇ ಅಲ್ವಾ ಸರಿ. ನೆಕ್ಸ್ಟ್ ನೋಡ್ರಿ, ಏನಂದ್ರೆ ಆಕಳ, ಆಮೇಲೆ ಎತ್ತು, ಹೋರಿ ಎಲ್ಲ ಇರ್ತಾವೆ ಮನೆ ಒಳಗಡೆ. ಅವನೊಂದು ಕಂಡೀಷನ್ ಇರ್ತೈತಿ. ಏನಿಲ್ಲ, ಅವ 3 ಹೋರಿಯನ್ನು ಬಿಡ್ತಾನ. ಗ್ರೌಂಡ್ ಒಳಗಡೆ ಒಂದು ಮೈದಾನ ಇರ್ತೈತಿ. ಆ ಮೈದಾನದೊಳಗಡೆ 3 ಹೋರಿಗಳನ್ನು ಬಿಡ್ತಾನೆ. ಆ 3 ಹೋರಿ ಒಳಗಡೆ ಯಾವುದಾದ್ರೂ ಒಂದು ಹೋರಿಯ ಬಾಲವನ್ನು ಹಿಡಿದು ನಿಲ್ಸೋದು ಬೇಡ, ಜಸ್ಟ್ ಬಾಲವನ್ನು ಹಿಡಿದ್ರೆ ನನ್ನ ಮಗಳು ನಿನಗೆ, ನನ್ನ ಆಸ್ತಿನೂ ನಿನಗೆ ಅಂತೇಳಿ ಆ ಬಡ ಹುಡುಗನಿಗೆ ಆ ಶ್ರೀಮಂತ ರೈತ ಹೇಳ್ತಾನಂತ. ಆ ಹುಡುಗಗೆ ಭಾಳ ಖುಷಿಯಾಗಿಬಿಡ್ತದಂತ. ಯಾಕಂದ್ರೆ ಹಳ್ಳಿ ಹುಡುಗ ಹೇಳಿ ಕೇಳಿ ಅವನಿಗೂ ಎತ್ತು, ಹೋರಿ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇರ್ತೈತಿ. ಏನು ಬಾಲ ಹಿಡಿದಲ್ವಾ, ಹಿಡಿದು ಆರಾಮ್ ಟಚ್ ಮಾಡ್ತಾನೆ, ಒಟ್ಟು ಮಗಳು ಸಿಗ್ತಾಳ, ಅವನ ಮಗಳು ಸಿಗ್ತಾಳ ಅಂತೇಳಿ ಅವನು ಖುಷಿಯಿಂದ ಇರ್ತಾನೆ. ಆಯ್ತು ರೀ, ಕಳಿಸಿ ನೋಡೋಣ ಒಂದೊಂದನ್ನ ಅಂತೇಳಿ ಇವ ಆಕಾಡಕ್ಕೆ ನಿಲ್ತಾನೆ, ಶಕ್ತಿಮಾನ್ ನಿಂತಂಗೆ. ಬಟ್ ಆ ಶಕ್ತಿಮಾನಂದ ಪವರ್ ಏನಂತೇಳಿ ಮುಂದೆ ನೋಡಿ ಹೇಳ್ತಾನೆ. ಈಗ ಶಕ್ತಿಮಾನ್ ನಿಂತ್ಕೊಳ್ತಾನೆ ಆ ಗ್ರೌಂಡಲ್ಲಿ. ಒಂದೇ ಹೋರಿ ಬರ್ತೈತಿ. ಆ ಹೋರಿ ಹೆಂಗಿರ್ತೈತೆ ಅಂತಂದ್ರೆ ಹೇಳ್ತೀನಿ ನಿಮ್ಗೆ, ನಿಮ್ಮ ಕಣ್ಣು ಮುಂದೆ ಬರ್ಬೇಕದು, ಎಲ್ಲರೂ ನೆನಪು ಮಾಡ್ಕೋಬೇಕು. ಆನೆ ನೋಡಿರ್ಬೋದು ನೀವೆಲ್ಲರೂ. ಆನೆ ಇದ್ದಂಗೆ ಇರ್ತದೆ ಅದು ಹೋರಿ. ಆ ಹೋರಿ ಬರ್ತಿರ್ತೈತಿ, ಹೋಡಿ ಆನೆ ಇದ್ದಂಗೆ ಇರ್ತೈತಿ. ಅವಂಗೆ ಟಾಕಿನ ಹರಿದ್ಬಿಡ್ತೈತಿ. ಏನಿಲ್ಲ, ಬೇಡಪ್ಪ, ಆ ಹೋರಿ ಸವಾಸ ಇನ್ನೂ 2 ಅವಕಾಶ ಐತೆ ಅಂತೇಳಿ ಸುಮ್ಮನೆ ಸೈಡ್ ಸರ್ದು ನಿಲ್ತಾನೆ. ಅವಾಗ ಆ ಹೋರಿ ಪಾಸ್ ಆಗ್ತೈತಿ. ಅವಾಗ ನೆಕ್ಸ್ಟ್ 2ನೇ ಹೋರಿ ಬರ್ತೈತಿ. ಆ 2ನೇ ಹೋರಿ ಬರುವಾಗ ಅವ ಸೈಡ್ ನಿಂತಿರ್ತಾನಲ್ಲ, ಆ ಹೋರಿ ಅದಕ್ಕಿನ್ನೊಂದಷ್ಟು ಪುಷ್ಟವಾಗಿರ್ತೈತಿ. ಅವಾಗ ಅದನ್ನು ನೋಡಿ ಗಿಡ ಹತ್ತಿ ಕುತ್ಕೊಂಡ್ಬಿಡ್ತಾನ. ನಾವು ಬೇಡಪ್ಪ, 1ನೇ ಹೋರಿ ಬೇಕಿತ್ತು, ಇದು ಎದಕ್ಕೂ ಬೇಡ, ಇದ್ರ ಸವಾಸನ ಬೇಡತಳಿ ಅಂತೇಳಿ ಇನ್ನೊಂದು ಐತಲ್ಲ, ಇನ್ನೊಂದು ಐತೆ, ಆಮೇಲೆ ಅದನ್ನ ಹಿಡಿಯೋಣ ಅಂತೇಳಿ ಮ್ಯಾಗ ಗಿಡ ಹತ್ತಿ ಕುತ್ಕೊಂಡಿರ್ತಾನ. ಕಲ್ಪನೆ ಮಾಡ್ಕೋಬೇಕು ನೀವು, ಅವ್ ಭಾಳ ಚಂದ ಗಿಡ ಹತ್ತಿ ಕುತ್ಕೊಂಡಿರ್ತಾನ. ಆ 2ನೇ ಹೋರಿನೂ ಪಾಸ್ ಆಗ್ತೈತಿ. ಅವಾಗ 3ನೇದು ಒಂದು ಹೋರಿಯನ್ನು ಬಿಡ್ತಾನ. ಆ 3ನೇ ಹೋರಿ ಬಡಕಲಾಗಿರ್ತೈತಿ, ತೆಳ್ಳಗಿರ್ತೈತಿ, ನಮ್ಮಂಗೆ ಏನಾಗಿರ್ತೈತಿ, ಕುಂಟುಕೊಂತ ಬರ್ತೈತಿ. ಅದಕ್ಕೆ ಅವ ಮ್ಯಾಗ ಗಿಡದಾಗ ಭಾಳ ಖುಷಿ ಆಗ್ಬಿಡ್ತಾನ. ಈ ಹೋರಿ ತೆಳಗೈತಿ, ಇದು ಕುಂಟಾಕತೈತಿ, ಆರಾಮ್ ಇದ್ರ ಬಾಲ ಹಿಡಿಬೋದು, ಅವನ ಮಗಳು ನನಗೆ, ಅವನ ಆಸ್ತಿನೂ ನನಗೆ ಅಂತೇಳಿ ಮ್ಯಾಗಿಂದ ಗಿಡದಾಗ ಖುಷಿಯಾಗಿ ಧಣ್ಣನ ಜಿಗದ ಓಡಿ ಹೋಗಿ ಆ ಬಾಲ ಹಿಡಿಯಕ್ಕೆ ಹೋಗಿರ್ತಾನ. ಏನು ಮಾಡ್ಬೇಕು, ಅವನ ಅದೃಷ್ಟ ಸರಿ ಇರೋದಿಲ್ಲ, ಆ ಹೋರಿಗೆ ಬಾಲನ ಇರೋದಿಲ್ಲ. ಅವಾಗ ಅಲ್ಲೇ ಕತೆ ಮುಗೀತು. ಒಂದು ಆ ಹೋರಿ ಬಾಲನೂ ಹಿಡಿಲಿಲ್ಲವ, ಅವನಿಗೆ ಮಗಳು ಸಿಗಲಿಲ್ಲ, ಆಸ್ತಿನೂ ಸಿಗಲಿಲ್ಲ. ಈ ಕಥೆಯ ಉದ್ದೇಶ ಏನಪ್ಪ ಅಂತಂದ್ರೆ ಇಷ್ಟ ಉದ್ದೇಶ, ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅನ್ಕೊಂತ ವೇಸ್ಟ್ ಮಾಡಬಾರ್ದು. ಇದು ಸಮಯವನ್ನು ಮಿಸ್ ಮಾಡಬಾರ್ದು, ಅರ್ಥ ಆಯ್ತಾ? ಆಮೇಲೆ ಅವನಿಗೆ 3 ಅವಕಾಶಗಳು ಸಿಕ್ಕಿದ್ವು. 1 ಹೋರಿ ಅಲ್ಲ, 2 ಹೋರಿ ಅಲ್ಲ, 3ನೇ ಹೋರಿ. 3 ಒಂದು ಬಿಟ್ಟ. ಬಟ್ ಕೊನೆಯದಾಗಿ ಅವನು ಬ್ಯಾಡ್ ಲಕ್, ಅದು ಸಿಗಲಿಲ್ಲ. ಆಮೇಲೆ ಕೊನೆಯದಾಗಿ ಅವನು ಏನು ಮಾಡ್ದ ಅಂದ್ರೆ ಭಯ ಅಂದರೆ ಇದು ದಪ್ಪ ಐತಿ, ಇದ್ರೆ ಏನು ಮಾಡ್ತೈತಿ ಅಂತೇಳಿ ಭಯಪಟ್ಟ. ಹಾಗಾಗಿ ಅವನ್ನ ಹಿಡಿಲಿಕ್ಕೆ ಆಗಲಿಲ್ಲ. ಇದರ ಕಥೆಯ ಉದ್ದೇಶ ಏನಪ್ಪ ಅಂತಂದ್ರೆ, ನಾವೇನೋ ಒಂದು ಸಕ್ಸಸ್ ಆಗಬೇಕು ಜೀವನದಲ್ಲಿ ಅಂತಂದ್ರೆ, ಒಳ್ಳೆಯ ರಿಸಲ್ಟ್ ಬರಬೇಕಪ್ಪ ಅಂತಂದ್ರೆ ಈ 3 ಅಂಶಗಳನ್ನು ಸರಿಯಾಗಿ ಫಾಲೋ ಅಪ್ ಮಾಡಬೇಕು. ಯಾವುದೇ ಎಂಥ ಕಠಿಣ ಸಿಚುವೇಶನ್ ಬರಲಿ, ಸಂದರ್ಭಗಳು ಬರಲಿ, ಭಯ ಪಡಬಾರ್ದು. ಹೆದರ್ಸೋರು ಭಾಳ ಹೇಳ್ತಾರೆ, ಮಾತಾಡೋರು ಭಾಳ ಮಾತಾಡ್ತಾರೆ. ಅವ ಹಂಗೆ ಮಾಡತ್ತಾನ, ಇದು ಹಿಂಗಂತ, ನಿಮ್ಮ ಮನೆ ಹಿಂಗಂತ ಗೊತ್ತಿಲ್ಲ. ಭಯ ಅನ್ನೋದನ್ನು ಮೊದಲ ಬಿಡಬೇಕು. 2ನೇದು ಅವಕಾಶಗಳು ಸಿಕ್ಕಾಗ ಸದುಪಯೋಗವನ್ನು ಸರಿಯಾಗಿ ಬಳಸ್ಕೋಬೇಕು. ಒಮ್ಮೆ ಫೇಲ್ ಆಗಿರ್ತೀರಿ,
ಮತ್ತೊಮ್ಮೆ ಫೇಲ್ ಆಗಿರ್ತೀರಿ, ಮತ್ತೆ ನೀವು ಟ್ರೈ ಮಾಡ್ತಾ ಇರ್ಬೇಕು. ಅವಕಾಶ ಟ್ರೈ ಮಾಡ್ತಾ ಇರ್ಬೇಕು, ಪ್ರಯತ್ನನೂ ಮಾಡ್ತಾ ಇರಬೇಕು. ಅವಕಾಶಗಳು, ಪ್ರಯತ್ನ, ಎಕ್ಸಾಮ್ಗಳು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಒಂದ್ಸಲ ಫೇಲ್ ಆಗಿನ ಅಂತೇಳಿ ಫೇಲ್ ಆಗೋದು ಕಾಮನ್, ಯಾರಾದ್ರೂ ಹಾಗೆ ಆಗ್ತಾರ. ಬಟ್ ನೀವು ಅವಕಾಶವನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಮತ್ತೆ ಅವನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಅವಾಗ ಸಕ್ಸಸ್ ಅನ್ನ ಕಾಣ್ಬೋದು. ಕೊನೆಯದಾಗಿ ಸಮಯ. ಈ ಸಮಯ ಅನ್ನೋದೈತಲ್ಲ ಭಾಳ ಡೇಂಜರ್ ಇದೆ. ಸಮಯ ಕಳೆದು ಹೋದ್ಮೇಲೆ, ವಯಸ್ಸು ಆದಮೇಲೆ ಏನು ಮಾಡಲಿಕ್ಕಾಗಲ್ಲ. ವಯಸ್ಸಿದ್ದಾಗನ ಸಮಯವನ್ನು ಹಾಳು ಮಾಡದೇನೆ ಸಮಯದ ಜೊತೆಗೆ ನಾವು ನಡೆದಿದ್ದ ಕರೆ ಆದರೆ ನಮ್ಮ ಲೈಫಲ್ಲಿ ಟೋಟಲ್ ಆಗಿ ಬರೀ ನಾನು ಹೇಳ್ತಾ ಇರೋದು ರಿಸಲ್ಟ್ ಸಲುವಾಗಿ ಅಷ್ಟೇ ಅಲ್ಲ, ಟೋಟಲ್ ಆಗಿ ಎಂಟೈರ್ ಆಗಿ ನಮ್ಮ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಒಂದು ಬಿಸ್ನೆಸ್ ಮಾಡಿ, ಏನೋ ಕುರಿನೋ ಸಾಕ್ರಿ, ದನಾನೋ ಸಾಕ್ರಿ, ಏನೋ ಮಾಡಿ, ಬರೀ ಓದೋದಂತ ಅಷ್ಟೇ ಅಲ್ಲ, ನಿಮ್ಮ ಜೀವನ 100% ಸಕ್ಸಸ್ ಆಗಬೇಕು ಅಂತಂದ್ರೆ ನೀವು ಈ 3 ಅವಕಾಶ ಫ್ಯಾಕ್ಟರ್ಸ್ಗಳ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು. ಇಷ್ಟೇ ಈ ಕಥೆಯ ಉದ್ದೇಶ. ಎಲ್ಲರೂ ರಿಸಲ್ಟನ್ನು ಮಾಡಲಿಕ್ಕೆ ಸಿದ್ಧರಾಗಿರಿ. SSLC ಹುಡುಗರಾಗಿರ್ಬೋದು, ಈಗ ಕರ್ನಾಟಕ TET ಕರೆದಾರ ಅವರಾಗಿರ್ಬೋದು, TET ಎಕ್ಸಾಮನ್ನು ಪಾಸ್ ಮಾಡೋರು, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಬರ್ತಾವೆ, ಅವನ್ನೆಲ್ಲ ಪಾಸ್ ಮಾಡಬೇಕು ಅಂತಂದ್ರೆ ನಮಗೆ ಸರಿಯಾಗಿ ಇವನ್ನ ಬಳಕೆ ಮಾಡೋದನ್ನು ನಾವು ಕಲಿತ್ರೆ ಜೀವನದಲ್ಲಿ ನಾವು ಸಕ್ಸಸ್ ಆಗ್ತೇವೆ ಅಂತ ಹೇಳ್ತಾ ಇಲ್ಲಿಗೆ ಕಥೆಯನ್ನು ಮುಗಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ನಮ್ಮ ಚಾನಲ್ನ ಇನ್ನೂ ಹೆಚ್ಚಿನ ಈ ರೀತಿ ಕಥೆಗಳಾಗಿರ್ಬೋದು, ನಿಮ್ಗೆ ಇಂಪಾರ್ಟೆಂಟ್ ಮಾಹಿತಿ ಇರ್ಬೋದು, ನೋಟ್ಸ್ ಸೈನ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಒಟ್ಟೆ ಈ ರೀತಿ ನಿಮಗೆ ಮಾಹಿತಿನ ನಾವು ನೀಡ್ತಾ ಇರ್ತೀವಿ. ಇವೆಲ್ಲ ಸಿಗ್ಬೇಕಂತಂದ್ರೆ ನಮ್ಮ ಚಾನಲ್ ಆದ ಸೈನ್ಸ್ ವಿತ್ ಶಂಭು ಸರ್ ಅನ್ನೋದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಮುಂದೆ ನಾವೇನು ಮಾಡ್ತೀವಪ್ಪ ಅಂದ್ರೆ SSLC ಎಕ್ಸಾಮ್ ಬರ್ತದಲ್ಲ, ಹುಡುಗರಿಗೆ ರೆಡಿ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀವಿ.